ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮೆಟ್ರೋ ಮೇಲೆ ಡಿಪೆಂಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ 1 hour ದಾರಿಯನ್ನ ಅರ್ಧ ಗಂಟೆಯಲ್ಲಿ ನಾವು ರೀಚ್ ಆಗಬಹುದು, ಡೆಸ್ಟಿನೇಷನ್ ಅನ್ನ ಬೇಗ ರೀಚ್ ಆಗಬಹುದು. ಅದ್ರ ಜೊತೆಗೆ ಕಿರಿಕಿರಿ ಇರೋದಿಲ್ಲ, ಟ್ರಾಫಿಕ್ ಜಂಜಾಟ ಅನ್ನುವಂಥದ್ದು ಇರೋದಿಲ್ಲ, ನೀಟ್ ಆಗಿರುತ್ತೆ, ಮಹಿಳೆಯರಿಗೆ ಸೇಫ್ಟಿ ಅನ್ನುವಂಥದ್ದು ಕೂಡ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ನಾವು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಒಂದು 100% ಅಲ್ಲಿ 60% ನಷ್ಟು ಜನರು ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ. ಒಂದು 10% ಜನರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೈಕ್ BMTC, KSRTC ಮೇಲೆ ಡಿಪೆಂಡ್ ಆಗಿದ್ದಾರೆ. ಇನ್ನುಳಿದ ಒಂದು 20% ನಷ್ಟು, ಒಂದು 10% ನಷ್ಟು ಪರ್ಸನಲ್ ವೆಹಿಕಲ್ ಗಳನ್ನ ಯೂಸ್ ಮಾಡಿದ್ರೆ, ಇನ್ನೊಂದು 20% ನಷ್ಟು ಓಲಾ, ಊಬರ್ಗಳು, ಕ್ಯಾಬ್ಗಳನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆಟೋ ಮತ್ತೆ ಕ್ಯಾಬ್ಗಳ ಜೊತೆಗೆ ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿ ಕೂಡ ಈಗ ಇರುವಂತದ್ದು. ಸೊ ಯಾವಾಗ ಮೊದಲೆಲ್ಲ ಆಟೋ ಡ್ರೈವರ್ಗಳ ಮೂಲಕ, ಮೀಟರ್ ಮೂಲಕ ಈ ಜನರು ಪ್ರಯಾಣವನ್ನ ಮಾಡ್ತಿದ್ರು. ಬಟ್ ಆಟೋ ಡ್ರೈವರ್ಸ್ಗಳು ಕೂಡ ಹಣದ ಸುಲಿಗೆಗೆ ಇಳ್ಕೊಂಡಿದ್ರು. ಯಾವುದೋ ಒಂದು ಡೆಸ್ಟಿನೇಷನ್ಗೆ ಒಂದು 100 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂತ ಇದ್ದಿದ್ರೆ ಅವರು ಡಿಮ್ಯಾಂಡ್ ಮಾತ್ರ 200 ರೂಪಾಯಿಗೆ ಇರ್ತಿತ್ತು. ಪೀಕ್ ಅವರ್ಸ್ ಅಲ್ಲಂತೂ ಕೂಡ ಈ ಆಟೋ ಡ್ರೈವರ್ಗಳ ಗೋಳಾಟ ಕೇಳೋದೇ ಬೇಡ. ಬಿಕಾಸ್ ಒಂದು 150 ರೂಪಾಯಿ ಇದ್ದಲ್ಲಿ 500 ರೂಪಾಯಿ ಅಂತ ಡಿಮ್ಯಾಂಡ್ ಮಾಡಿ ಫೈನಲಿ ಕನ್ವಿನ್ಸ್ ಮಾಡ್ಕೊಂಡು ಪ್ರಯಾಣ ಮಾಡಿಸ್ಕೊಳ್ಳಕ್ಕೆ ಕಸ್ಟಮರ್ಸ್ ನ ಕರ್ಕೊಂಡು ಹೋಗ್ತಾನೆ ಇದ್ರು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಓಲಾ, ಊಬರ್ಗಳು, ರ್ಯಾಪಿಡೋಗಳು ಎಲ್ಲವೂ ಕೂಡ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಖುಷಿ ಆಯ್ತು. ಬಟ್ ಎಲ್ಲ ಒಂದ್ ಕಡೆ ಈ ಓಲಾ, ಊಬರ್ ಮತ್ತೆ ರ್ಯಾಪಿಡೋ, ನಮ್ಮ ಯಾತ್ರಿ, ಈ ಆಪ್ಗಳು ಕೂಡ ಜನರ ದುಡ್ಡು ತಿನ್ನಕ್ಕೆ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು, ಚರ್ಚೆಗಳು ಕೂಡ ಆಯ್ತು. 1 to ಡಬಲ್ ರೇಟ್ ಅನ್ನ ಫಿಕ್ಸ್ ಮಾಡುವಂಥದ್ದು, ಅದ್ರ ಜೊತೆಗೆ ಒಂದಷ್ಟು ಕ್ಯಾನ್ಸಲೇಷನ್ ಫೀಸ್ ಗಳನ್ನ ನಾವು ಕೊಡ್ಬೇಕಿತ್ತು. ನಮ್ಗೆ ಇನ್ ಕೇಸ್ ಡೆಸ್ಟಿನೇಷನ್ ನಾವು ಎಲ್ಲಿಗೋ ರೀಚ್ ಆಗ್ಬೇಕು ಅನ್ನುವಂಥ ಪಾಯಿಂಟ್ ಅನ್ನ ನಾವು ತಪ್ಪಾಗಿ ಹಾಕಿರ್ತೀವಿ, ಅದನ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಾವು ಕ್ಯಾನ್ಸಲ್ ಮಾಡ್ಲೇಬೇಕಾಗುತ್ತೆ. ಕ್ಯಾನ್ಸಲ್ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾನ್ಸಲೇಷನ್ ಫೀಸ್ ಅನ್ನ ಹಾಕುವಂಥದ್ದಿಲ್ಲ. ಈ ಓಲಾ, ಊಬರ್ಗಳು ಮತ್ತೆ ನಮ್ಮ ಯಾತ್ರಿ, ರ್ಯಾಪಿಡೋ ಆಪ್ ಗಳೆಲ್ಲ ಮಾಡ್ತಿತ್ತು. ಈ ಅಗ್ರಿಗೇಟರ್ ಕಂಪನಿಗಳು ಜನರ ದುಡ್ಡು ತಿನ್ನುವಂತ ಕೆಲಸವನ್ನ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಬರೀ ಜನರ ದುಡ್ಡು ಮಾತ್ರ ಅಲ್ಲಿ ದುಡಿಯುವಂತ ಆಟೋ ಡ್ರೈವರ್ ಗಳ ಜೇಬಿಗೂ ಕೂಡ ಕತ್ತರಿಯನ್ನ ಹಾಕ್ತಾ ಇತ್ತು. ಬಿಕಾಸ್ ಅವರು ದುಡಿಯುವಂತ ಒಂದು 100 ರೂಪಾಯಿಯಲ್ಲಿ 70 ರೂಪಾಯಿಂದ 80 ರೂಪಾಯಿ ಮಾತ್ರ ಅವ್ರಿಗೆ ಹೋಗ್ತಾ ಇತ್ತು. 20 ರಿಂದ 25 ರೂಪಾಯಿಗಳು ಈ ಅಗ್ರಿಗೇಟರ್ ಕಂಪನಿಗಳು, ಓಲಾ, ಊಬರ್ ಆಪ್ ನ ಓನರ್ಸ್ ಗಳು ಏನಿದ್ದಾರೆ ಅವ್ರು ತಿಂತಾ ಇದ್ರು. ಸೊ ಅವ್ರಿಗೆ ದುಡ್ಡು ಹೋಗ್ತಾ ಇತ್ತು. ಅದ್ರ ಜೊತೆಗೆ ಈ ಕ್ಯಾನ್ಸಲೇಷನ್ ಫೀಸ್ ಅನ್ನುವಂಥದ್ದು ಏನಿದೆ ಅದು ನಮ್ಮ ಹತ್ರ ಡಿಡಕ್ಟ್ ಮಾಡ್ತಾರೆ. ಡಿಡಕ್ಟ್ ಮಾಡ್ಬಿಟ್ಟು ಅದು ಏನ್ ಡ್ರೈವರ್ಗೆ ಹೋಗುತ್ತೆ ಅಂತ ನಾವು ಅನ್ಕೊಂಡ್ರೆ ತಪ್ಪು. ಬಟ್ ಅದು ಕಂಪನಿಗೆ ಹೋಗುವಂತ ದುಡ್ಡಾಗಿರುತ್ತೆ. ಸೊ ಇಂಥದ್ದೆಲ್ಲ ವಿಚಾರವನ್ನ ಮುಂದಿಟ್ಕೊಂಡು ಒಂದಷ್ಟು ಗಲಾಟೆ, ಗದ್ದಲಗಳು ಆಗುವಂತಹ ಸಂದರ್ಭದಲ್ಲಿ ಕಂಪನಿಗಳು ಕೂಡ ಒಂದಷ್ಟು ವಿನಾಯಿತಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂತು. ಅದಾದ ಮೇಲೆ ನಾವು ಗಮನಿಸ್ತಾ ಹೋಗ್ಬಹುದು, ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಕೂಡ ಆಟೋ ಚಾಲಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಬೈಕ್ ಟ್ಯಾಕ್ಸಿ ಇರೋದ್ರಿಂದಾಗಿ ನಮಗೆ ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ, ನಮಗೆ ಕಸ್ಟಮರ್ ಸಿಗ್ತಾ ಇಲ್ಲ ಅನ್ನೋಂಥ ಆರೋಪ. ಅದಾದ್ಮೇಲೆ ಒಂದಷ್ಟು ಕಂಪನಿಗಳು ಏನಿದಾವೆ ಅವು ಸರ್ಕಾರದಿಂದ ಪರ್ಮಿಷನ್ ಅನ್ನ ಪಡ್ಕೊಳ್ಳದೆ ಬೈಕ್ ಟ್ಯಾಕ್ಸಿಯನ್ನ ಓಡಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ 1 ವರ್ಷದ ಹಿಂದೆಯಷ್ಟೇ ಬೈಕ್ ಟ್ಯಾಕ್ಸಿ ಕೂಡ ಬ್ಯಾನ್ ಆಗಿತ್ತು. ಅದಾದ್ಮೇಲೆ ವಿತ್ ಪರ್ಮಿಷನ್ ಈಗ ಮತ್ತೆ ಬೈಕ್ ಟ್ಯಾಕ್ಸಿ ಚಾಲ್ತಿಯಲ್ಲಿ ಇರುವಂತದ್ದು. ಇದೆಲ್ಲದರ ಮಧ್ಯೆ ಈ ಆಪ್ ಗಳು ಏನಿದೆ ಹೊಸ ಹೊಸ ಫೀಚರ್ಸ್ ಗಳನ್ನ ತರ್ತಾ ಇದೆ. ಫಾರ್ ಎಕ್ಸಾಂಪಲ್, ಮೊದಲೆಲ್ಲ ಒಂದೇ ಆಟೋದಲ್ಲಿ ಹೋಗುವಂತದ್ದಿತ್ತು. ಈಗ ಒಂದು ಓಲಾ, ಊಬರ್ ಗಳಲ್ಲಿ ಅಥವಾ ರ್ಯಾಪಿಡೋ, ನಮ್ಮ ಯಾತ್ರೆಯಲ್ಲಿ ಶೇರ್ ಆಟೋ ಅನ್ನುವಂಥದ್ದು ಹೊಸ ಆಪ್ಷನ್ ಆಡ್ ಆಗಿದೆ. ಮತ್ತೆ ಕ್ಯಾಬ್ ಗಳಲ್ಲೂ ಕೂಡ ವೆರೈಟಿ ಕ್ಯಾಬ್ಗಳು, ಲಕ್ಸುರಿಯಸ್ ಕ್ಯಾಬ್ಗಳು, ನಾನ್ AC ಕ್ಯಾಬ್ಗಳು, ಅದ್ರ ತಕ್ಕಂತ ರೇಟ್ ಕೂಡ ಇರುತ್ತೆ. ಸೊ ಇಂಥದ್ದು ಹೊಸ ಹೊಸ ಫೀಚರ್ಸ್ ನಲ್ಲಿ ಇತ್ತೀಚೆಗೆ ನೀವು ಎಲ್ಲರೂ ಕೂಡ ಗಮನಿಸಿದ್ವಿ, ಟಿಪ್ಸ್ ಕೊಡುವಂತಹ ಒಂದು ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟಿದೆ. ಸೊ ಓಕೆ, ಟಿಪ್ಸ್ ನಮ್ಗೇನು ಮ್ಯಾಂಡೇಟರಿ ಮಾಡಿಲ್ಲ ಆಪ್ ನವರು. ಬಟ್ ಇಲ್ಲಿ ಗಮನಿಸ್ತಾ ಹೋಗ್ಬಹುದು, ಚಾಲಕರು ಆಸ್ ವೆಲ್ ಆಸ್ ಅಗ್ರಿಗೇಟರ್ ಕಂಪನಿಗಳು ಒಂದು ಪ್ಲಾನ್ ಅನ್ನ ಮಾಡಿದ್ರೆ, ಒಂದು ಸ್ಟ್ರಾಟಜಿ ಮಾಡಿದ್ರೆ. ಏನಪ್ಪಾ ಅಂತಂದ್ರೆ, ನಾವು ಪೀಕ್ ಅವರ್ಸ್ ಅಲ್ಲಿ ಆಟೋ ಬುಕಿಂಗ್ ಕೊಡ್ತೀವಿ ಅಥವಾ ಕ್ಯಾಬ್ ಅನ್ನ ಬುಕಿಂಗ್ ಕೊಡ್ತೀವಿ. ಆ ಸಂದರ್ಭದಲ್ಲಿ ಸುಮಾರು 5 ನಿಮಿಷ ಆದ್ರೂ ಕೂಡ ಒಂದೇ ಒಂದು ಕ್ಯಾಬ್, ಒಂದೇ ಒಂದು ಆಟೋ ಕೂಡ ಬುಕ್ ಆಗುದಿಲ್ಲ. ಬಟ್ ಯಾವಾಗ ನಾವು ಅಲ್ಲಿರುವಂತಹ 20 ರೂಪಾಯಿ, 60 ರೂಪಾಯಿ, 80 ರೂಪಾಯಿ ಅಥವಾ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಟಿಪ್ಸ್ ಆಪ್ಷನ್ ಅಂತ ತೋರಿಸುತ್ತೆ ನೋಡಿ. ಅಲ್ಲಿ ಇನ್ ಕೇಸ್ ನಾವು 20 ರೂಪಾಯಿ ಟಿಪ್ಸ್ಗೆ ಕ್ಲಿಕ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ವಿತ್ ಇಟ್ ಮೂಮೆಂಟ್ ಅಲ್ಲೇ ನಮ್ಮ ಮುಂದೆ ಆಟೋ ಬಂದ್ ನಿಂತತೆ. ಸೊ ಇದೆಲ್ಲ ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಬಿಕಾಸ್ ಇಲ್ಲಿ ಆಟೋದವ್ರಿಗೂ ಕೂಡ ಬೆನಿಫಿಟ್ ಇರುತ್ತೆ, ಅದ್ರ ಜೊತೆಗೆ ಈ ಅಗ್ರಿಗೇಟರ್ ಕಂಪನಿಗಳು, ಈ ಆಪ್ ನ ಓನರ್ಸ್ ಗಳಿಗೂ ಕೂಡ ಬೆನಿಫಿಟ್ ಅನ್ನುವಂಥದ್ದು ಇರುತ್ತೆ. ಸೊ ಇದೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಪೀಕ್ ಅವರಲ್ಲಿ ನಾವು ಯಾವಾಗ ಟಿಪ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ಆಟೋ ಬುಕಿಂಗ್ ಬರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ವ್ಯಾಪಕ ಟೀಕೆ ವ್ಯಕ್ತ ಆಗುತ್ತೆ. ಈ ವಿಚಾರ ಕೋರ್ಟ್ ಮೆಟ್ಟಿಲಿರುತ್ತೆ ಕೂಡ. ಯಾಕಂದ್ರೆ ಈ ಟಿಪ್ಸ್ ಅನ್ನುವಂಥದ್ದು ನಮಗೆ ಮ್ಯಾಂಡೇಟರಿ ಆಗಿ ಇರಬಾರ್ದು. ಯಾಕಂದ್ರೆ ಮ್ಯಾಂಡೇಟರಿ ಆಗಿ ಇಲ್ಲ, ಬಟ್ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ನಾವು ಅದಕ್ಕೆ ಕ್ಲಿಕ್ ಕೊಟ್ಟಾಗ ಮಾತ್ರ ನಮ್ಗೆ ಪೀಕ್ ಟೈಮ್ ಅಲ್ಲಿ ಆಟೋ ಬುಕ್ ಆಗುತ್ತೆ, ಬಿಟ್ರೆ ಬೇರೆ ಟೈಮಲ್ಲಿ ಪಿಕ್ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಒಂದಷ್ಟು ಚರ್ಚೆಗಳಾಯ್ತು. ಇದೆಲ್ಲ ಗಮನಿಸಿದ ಕೇಂದ್ರ ಸರ್ಕಾರ ಈಗ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಏನ್ ಮುಂದೆ ಆಪ್ ಗಳಲ್ಲಿ ಏನಿದೆ, ಈ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಟಿಪ್ಸ್ ಕೊಡಬಹುದು ಅನ್ನುವಂಥ ಆಪ್ಷನ್ ಏನ್ ತೋರ್ಸತ್ ನೋಡಿ, ಆ ಆಪ್ಷನ್ ಇನ್ ಮುಂದೆ ಇರೋದಿಲ್ಲ.
ಸೊ ಅದು ಇನ್ನು ಮುಂದೆ ಚಾಲ್ತಿಗೆ ಬರುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸದ್ಯಕ್ಕೆ ಮೊದಲೆಲ್ಲ 20 ರೂಪಾಯಿ, 40 ರೂಪಾಯಿ, 60 ರೂಪಾಯಿ ಟಿಪ್ಸ್ ಕೊಡಿ ಅನ್ನುವಂಥದ್ದಾಗಲಿ ಬುಕಿಂಗ್ ಕೊಟ್ಟ ಕೂಡಲೇ ಕೆಳಗಡೆ ತೋರಿಸ್ತಾ ಇತ್ತು. ಇನ್ ಮುಂದೆ ಅದು ತೋರಿಸೋದಿಲ್ಲ. ಅದ್ರ ಜೊತೆಗೆ ಟಿಪ್ಸ್ ಕೊಡಬಾರ್ದು ಅನ್ನೋಂಥ ಏನಿಲ್ಲ. ನಿಮ್ಗೀಗ ಅವ್ರದ್ದು ಸರ್ವಿಸ್ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಕೈಯಾರೆ ಏನ್ ದುಡ್ಡಿದೆಯೋ ಅದನ್ನ ನೀವು ಡೈರೆಕ್ಟ್ ಆಗಿ ಆಟೋ ಡ್ರೈವರ್ಗೆ ಕೊಡ್ಬೇಕಾಗತ್ತೆ, ಕ್ಯಾಬ್ ಡ್ರೈವರ್ಗೆ ಕೊಡ್ಬೇಕಾಗತ್ತೆ. ಬದಲಾಗಿ ಅದು ಕಂಪನಿಗೆ ಆ ದುಡ್ಡು ಹೋಗೋದಿಲ್ಲ. ನಿಮ್ಮ ಸ್ವ ಇಚ್ಛೆಯಿಂದ ನೀವು ಟಿಪ್ಸ್ ಅನ್ನ ಕೊಡ್ಬೇಕು ಅಂತಂದ್ರೆ ಕೊಡಬಹುದು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.